ಸಿಂಹರಾಶಿ ತಂದೆಯವರ ಸಂಪೂರ್ಣ ಸಹಕಾರ ಸಹಾಯ ಎಲ್ಲವೂ ಕೂಡ ನಿಮಗೆ ಸಿಕ್ಕುವಂತಹ ದಿವಸ. ಅದರ ಸದುಪಯೋಗವನ್ನು ಮಾಡಿಕೊಳ್ಳಿ, ಒಳ್ಳೆಯ ಕಾರ್ಯಕ್ಕೆ ಅದನ್ನು ವಿನಿಯೋಗ ಮಾಡಿಕೊಳ್ಳಿ ಅಂತಕ್ಕಂಥದ್ದು. ವಸ್ತುವಿನ ಖರೀದಿ ಅಥವಾ ವ್ಯಾಪಾರ ಇದರಲ್ಲಿ ಲಾಭ ಇದೆ. ಆ ವಸ್ತು ಖರೀದಿಯನ್ನು ಮಾಡೋದರಿಂದ ಪುನಃ ಮಾರಾಟ ಮಾಡೋದರಿಂದ ಲಾಭವನ್ನು ಗಳಿಸಲಿಕ್ಕೆ ಅವಕಾಶಗಳಾಗತ್ತೆ. ನೌಕರಿಯ ಬಗ್ಗೆ ಸ್ನೇಹಿತರಿಂದಲೇ ತೊಂದರೆಯಾಗುತ್ತೆ. ಎಲ್ಲೋ ಕೆಲಸ ಮಾಡ್ತಾ ಇರ್ತೀರಿ, ಯಾವುದೋ ಉದ್ಯೋಗದಲ್ಲಿರ್ತೀರಿ, ಅದು ಸರ್ಕಾರಿ ಸಹಕಾರಿ ಯಾವುದು ಬೇಕಾದರೂ ಆಗಬಹುದು. ಆದರೆ ಜೊತೆಯಲ್ಲಿರ್ತಕ್ಕಂತಹ ಸ್ನೇಹಿತರಿದ್ದಾರಲ್ಲ, ಅವರ ಮಾತಿನಿಂದ ನಿಮ್ಮ ಕೆಲಸಕ್ಕೆ ತೊಂದರೆಯಾಗ್ತಕ್ಕಂಥದ್ದು. ಇದರ ಅರ್ಥ ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಆಡ್ತಾರೆ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಕುಟುಂಬದ ನಿರ್ವಹಣೆಯ ದೃಷ್ಟಿಯಿಂದ ಸ್ವಲ್ಪ ಕಷ್ಟವಾಗಬಹುದು, ಅದನ್ನು ಗಮನಿಸ್ಕೊಳ್ಳಿ. ಕುಟುಂಬವನ್ನು ಎಲ್ಲವನ್ನೂ ಕೂಡ ನೋಡಬೇಕಾದಂತಹ ಒಂದು ಸ್ಥಿತಿ ಇದ್ದಾಗ ಅಲ್ಲಿ ಆರ್ಥಿಕವಾಗಿ ಏನೋ ಸಮಸ್ಯೆಗಳು ಆಗಬಹುದು ಅಂತಕ್ಕಂಥದ್ದು. ಶುಭ ಕಾರ್ಯಗಳು ಯಾವುದಕ್ಕೆ ಹೋಗೋದಕ್ಕೂ ಕೂಡ ಮನಸ್ಸಿಲ್ಲದೆ ಇರತಕ್ಕಂಥದ್ದು. ಸಾಯಂಕಾಲದ ವೇಳೆಗೆ ಅಶುಭವಾದಂತಹ ವಾರ್ತೆಯಿಂದ ಒಂದಷ್ಟು ಆತಂಕ ಉಂಟಾಗುತ್ತೆ. ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ, ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ ಎಂಬತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕನ್ಯಾ ರಾಶಿ ಉದ್ದಿಮೆದಾರರಿಗೆ, ವ್ಯಾಪಾರಸ್ಥರಿಗೆ ಹಣದ ಏರುಪೇರಿನಿಂದ ಸ್ವಲ್ಪ ಸಮಸ್ಯೆ ಆಗುತ್ತೆ. ಅದನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕಾದಂತಹ ಅಂಶ ಅಂತ ಹೇಳಬೇಕು. ನಿಗೂಢವಾದಂತಹ ವಿಚಾರಗಳು ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಆದರೆ ಆ ವಿಷಯಗಳನ್ನು ಎಷ್ಟರ ಮಟ್ಟಿಗೆ ನೀವು ತಿಳ್ಕೊಳ್ತೀರಿ, ಎಷ್ಟರ ಮಟ್ಟಿಗೆ ಅದರ ಉಪಯೋಗವನ್ನು ಮಾಡ್ಕೊಳ್ತೀರಿ ಅನ್ನುವಂಥದ್ದು ಮುಖ್ಯ. ಆಯಾಸದಿಂದ ಕಿರಿಕಿರಿ ಆಗುತ್ತೆ. ಎಲ್ಲೋ ನಿಮ್ಮ ಒಂದು ಪ್ರಯಾಣ ಅಥವಾ ಬೇರೆ ಕೆಲಸದ ಒತ್ತಡ ಇವೆಲ್ಲವೂ ಕೂಡ ನಿಮಗೆ ಮನಸ್ಸಿಗೆ ಒಂಥರ ಹಿಂಸೆಯನ್ನು ಅಥವಾ ವಿಶ್ರಾಂತಿ ಬೇಕೇ ಬೇಕು ಅನ್ನುವಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕೆಟ್ಟ ಮಾತುಗಳನ್ನು ಆಡಬೇಡಿ, ಕಹಿಯಾದ ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಡಿ. ಏನೋ ಸಮಸ್ಯೆ ಇದೆಯಾ, ಅದಕ್ಕೆ ಪರಿಹಾರ ಏನು ಅನ್ನುವಂತಹ ರೀತಿಯಲ್ಲಿ ನಿಮ್ಮ ಪ್ರತಿಕ್ರಿಯೆ ಇರಲಿ ಅನ್ನುವಂಥದ್ದಾಗತ್ತೆ. ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಯನ್ನು ಎದುರಿಸಬೇಕಾದಂಥದ್ದು. ದಾಂಪತ್ಯದಲ್ಲಿ ವಿರಸ, ಸತಿಪತಿಗಳು ದೂರವಾಗುವವರೆಗೂ ಕೂಡ ಆ ಒಂದು ಗಲಾಟೆಯೋ ಅಥವಾ ಮನಸ್ತಾಪವೋ ದ್ವೇಷವೋ ಉದ್ವೇಗವೋ ಅಲ್ಲಿ ಕಾಣುವಂಥದ್ದಿದೆ. ಹೊಂದಾಣಿಕೆ ತುಂಬ ಅಗತ್ಯ ಅನ್ನುವಂಥದ್ದು ಕೂಡ ಗೊತ್ತಾಗುವಂಥದ್ದು. ಐಕ್ಯಮತ್ಯ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ತುಲಾರಾಶಿ ಅಣ್ಣ ತಮ್ಮಂದಿರು, ಬಂಧುಗಳು, ಸ್ನೇಹಿತರ ಮಧ್ಯದಲ್ಲಿದ್ದಂತಹ ಸಣ್ಣ ಪುಟ್ಟ ವಿಚಾರಗಳ ಒಂದು ವಿರುಕು ಅಥವಾ ಆ ಒಂದು ವಿರೋಧ ವೈರತ್ವ ದೂರವಾಗ್ತಕ್ಕಂತಹ ಸಮಯ. ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಗೊಂದಲಗಳು ನಿಮ್ಮನ್ನು ಕಾಡುತ್ತೆ. ಸರಿಯಾದಂಥವರ ಮಾರ್ಗದರ್ಶನದಿಂದ ಅದಕ್ಕೆ ಪರಿಹಾರ ಸಿಕ್ಕುವಂಥದ್ದು. ಆ ಪ್ರಯತ್ನ ನೀವು ಮಾಡಬೇಕಾದ್ದು. ಆ ಪ್ರಯತ್ನ ನೀವು ಮಾಡಲಿಲ್ಲ ಅಂತಾದರೆ ಗೊಂದಲ ಹಾಗೆ ಉಳಿಯುವಂಥದ್ದಾಗತ್ತೆ. ಮುದ್ರಕರಿಗೆ ಶುಭವಾದಂತಹ ದಿವಸ. ಅದನ್ನೇ ಪ್ರಧಾನವಾದಂತಹ ಉದ್ಯೋಗವಾಗಿ ಇಟ್ಕೊಂಡಿರ್ತಕ್ಕಂಥವರು ಲಾಭವನ್ನು ಗಳಿಸಲಿಕ್ಕೆ, ಹೆಚ್ಚಿನ ಕೆಲಸಗಳನ್ನು ತಗೊಳ್ಳಿಕ್ಕೆ ಅವಕಾಶಗಳು ಇರತಕ್ಕಂಥದ್ದು. ಸಾಕು ಪ್ರಾಣಿಯ ಬಗ್ಗೆ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ಅವುಗಳಿಂದ ತೊಂದರೆಯಾಗ್ತಕ್ಕಂಥದ್ದು ನಿಮಗೆ ವಿಶೇಷವಾಗಿ ಸೂಚ್ಯವಾಗಿ ಕಾಣ್ತಾ ಇದೆ. ಮನೆಯಲ್ಲಿ ಮಂಗಳ ಕಾರ್ಯದ ವಿಚಾರವನ್ನು ಪ್ರಸ್ತಾಪ ಮಾಡ್ತೀರಿ. ಅದು ಯಾವುದೇ ನಿರ್ಧಾರಕ್ಕೆ ಬರಲಿಕ್ಕೆ ಆಗದೇ ಇದ್ದರೂ ಕೂಡ ಮುಂದಿನ ದಿನಮಾನಕ್ಕೆ ಒಂದು ಗಟ್ಟಿಯಾದಂತಹ ಚರ್ಚೆ ಆಗತಕ್ಕಂಥದ್ದಾಗತ್ತೆ. ಕುಲದೇವತಾ ಆರಾಧನೆಯನ್ನು ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ ನಿಮ್ಮ ಮನಸ್ಸಿಗೆ ಸಂತೋಷ ಆಗುವ ಹಾಗೆ ಕೆಲಸವನ್ನು ಮಾಡಿ. ಯಾಕೆ ಅಂತಂದರೆ ನೀವು ಮಾಡಿದಂತಹ ಕೆಲಸ ಮೊದಲು ನಿಮಗೆ ಖುಷಿ ಕೊಡಬೇಕು, ನಿಮಗೆ ಸಂತೋಷವಾಗಬೇಕು. ಆ ಕೆಲಸದಿಂದ ಬೇರೆಯವರು ಉತ್ತೇಜಿತರಾಗಬೇಕು ಅಂತಕ್ಕಂಥದ್ದು. ವ್ಯಕ್ತಿತ್ವ ಅಥವಾ ಸ್ವಭಾವ ಇದರಲ್ಲಿ ಬದಲಾವಣೆ ಅಂತಕ್ಕಂಥದ್ದು ಆಗಬಹುದು. ನೀವು ಅದನ್ನು ಅವಶ್ಯವಾಗಿ ಮಾಡಿಕೊಳ್ಬೇಕಾದಂಥದ್ದು. ಎಲ್ಲ ಕೆಲಸಗಳು ಕೂಡ ಬಹಳ ಸರಳ ಸುಲಭವಾಗಿ ನಡೆದು ಹೋಗ್ತಕ್ಕಂಥದ್ದಿದೆ. ಅದು ನಿಮ್ಮ ಯೋಗ ಗ್ರಹಗತಿಯ ಶುಭ ಫಲ ಅಂತ ಹೇಳಿ ಭಾವಿಸಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗತ್ತೆ. ಅದಕ್ಕೆ ಹೆಚ್ಚಿನ ಒಂದು ಮನಸ್ಸನ್ನು ಕೆಡಿಸ್ಕೊಳ್ಬೇಕಾದಂತಹ ಪ್ರಮೇಯ ಇಲ್ಲ. ಮನೆಯಲ್ಲಿ
ಗಾಜಿನ ಪದಾರ್ಥಗಳು ಒಡೆಯುವ ಸಾಧ್ಯತೆ ಇರುತ್ತೆ, ಅಥವಾ ಬೆಲೆ ಬಾಳ್ತಕ್ಕಂತಹ ಯಾವುದಾದ್ರೂ ಪದಾರ್ಥ ನಷ್ಟ ಆಗಬಹುದು. ಇದು ಅಪಶಕುನದ ಸ್ವಭಾವವನ್ನು ಅಥವಾ ಸೂಚನೆಯನ್ನು ಹೇಳ್ತಕ್ಕಂಥದ್ದಾಗಿದೆ. ಸಾಯಂಕಾಲದ ವೇಳೆಗೆ ವ್ಯಾವಹಾರಿಕವಾಗಿ ಹಣದ ಖರ್ಚು ಇದೆಲ್ಲವನ್ನು ಕೂತು ಆಲೋಚನೆ ಮಾಡಿದಾಗ ಸ್ವಲ್ಪ ಬೇಸರವಾಗ್ತಕ್ಕಂಥದ್ದಿದೆ. ರುದ್ರದೇವರನ್ನು ಪ್ರಾರ್ಥನೆ ಮಾಡಿ ರುದ್ರ ಮಂತ್ರಶ್ರವಣವನ್ನು ಮಾಡಿ. ಶುಭವಾಗಿ.